ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಮಗೆ ಈಗಾಗಲೇ ಗೊತ್ತು ಇರ್ಬೋದು, ಚುನಾವಣೆ ಬಂತಂದ್ರೆ ಅದರಲ್ಲೂ ಈಗ 5 ರಾಜ್ಯಗಳಲ್ಲಿ ಚುನಾವಣೆ ಬಂದದ. ಮಹಾರಾಷ್ಟ್ರದಲ್ಲಿಯೂ ಅಲ್ಲಿ BMP ಮೇಲೆ ಬಂದದ. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲೇ ಭಾರತದಲ್ಲೇ ಚುನಾವಣೆ ಅಲ್ಲೆಲ್ಲ ನಡೀತಾ ಇದ್ದಾವೆ. ಅದರಲ್ಲೂ ಮುಖ್ಯ 5 ರಾಜ್ಯಗಳು, ಅದರಲ್ಲೂ ವೆಸ್ಟ್ ಬೆಂಗಾಲ್, ಅದರಂತೆ ಬಾಂಬೆ ಬೃಹತ್ ಅಲ್ಲಿಯ ನಗರಸಭೆ ಇವತ್ತರ ಎಲೆಕ್ಷನ್ ಸದ್ದಲ್ಲಿ ಬಂದಿದ್ದಾವೆ. ಈ ಸಂದರ್ಭದಲ್ಲೇ ಒಂದು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ನಾವು, ಎಲೆಕ್ಷನ್ ಬಂತಂದ್ರೆ ವಿರೋಧ ಪಕ್ಷಗಳ ಮೇಲೆ ED IT ದಾಳಿ ಶುರು ಮಾಡಿಬಿಡ್ತದೆ. ಎಲೆಕ್ಷನ್ ಬರೋರಿಗೆಲ್ಲ ಸ್ತಬ್ಧ. ನೋಡ್ರಿ, ಕೇಜ್ರಿವಾಲ್ ಎಲೆಕ್ಷನ್ ಬಂತು, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದರು. ED ಜೈಲಲ್ಲಿ ಇಟ್ಕೊಂಡಿತ್ತು, ಎಲ್ಲ ಮಾಡಿತ್ತು. ಈಗ ಮುಗಿದೋಗ್ಬಿಟ್ಟದ, ಕೆಲ್ದು ಬಿಟ್ಟಿದ್ದಾರೆ BJPಗರು ದೆಹಲಿಯನ್ನು. ಈಗ ಆ ಕೇಸ್ ಎಲ್ಲೇ ಮಂಗಮಾಯ. EDಯಲ್ಲಿ ದಾಳಿ ಮಾಡ್ತಾ ಇಲ್ಲ, ಪ್ರೂವ್ ಮಾಡ್ತಾ ಇಲ್ಲ. ಇಷ್ಟು ಪ್ರೂವ್ ಮಾಡಬೇಕಾಗಿತ್ತು. ಸಾರಾಯಿಯ ಘೋಟಾಲ ಆಗಿದ್ರೆ ಅಥವಾ ಅಲ್ಲಿ ದೊಡ್ಡ ಸ್ಕ್ಯಾಂಡಲ್ ಆಗಿದ್ರೆ ಇದು ಪ್ರೂವ್ ಮಾಡಬೇಕಾಗಿತ್ತು, ಸಾಕ್ಷಿ ಕೊಡಬೇಕಾಗಿತ್ತು. ಇಲ್ಲಿವರೆಗೆ ಕೇಜ್ರಿವಾಲ್ ಹೇಳ್ತಾರೆ, ಇಲ್ಲ ನಮ್ದು ಏನು ಮಾಡಿಲ್ಲ, ಅದೇನು ಆಗಿಲ್ಲ. BJPಗೆ ಆಗಿದೆ ಅಂತ ಹೇಳಿದ್ರೆ ಪ್ರೂವ್ ಮಾಡ್ರಿ. ಈಗ ನಿಮ್ಮ ಕೈ ಇರೋದಲ್ಲ, ಮತ್ತು ಅಧಿಕಾರದಲ್ಲೂ ಇಲ್ಲ ಅವರು. ಈಗ ಪ್ರತಿಯೊಂದು ರಾಜ್ಯದಲ್ಲಿ ಯಾವ ರಾಜ್ಯಕ್ಕೆ ಅವ್ರು ಎಂಟ್ರಿ ಹೊಡಿತಿರ್ತಾರೆ ಅಲ್ಲಿ ಶುರು ಆಗಿಬಿಡ್ತದೆ ED, ಅದರಲ್ಲೂ ED ಅಂತ ದಾಳಿ ಸ್ಟಾರ್ಟ್. ಹೀಗಾಗಿ ED ಏನಾಗಿಬಿಡೋದಪ್ಪ ಅಂದರೆ ED ಮತ್ತು CBI ಮತ್ತು ಪೂರ್ತಿಯಾಗಿ ಸರ್ಕಾರದ ಕೈಗೊಂಬೆಗಳ ಅನ್ನೋ ಪ್ರಶ್ನೆ ಮೆಂದರೆ ಅವರು ವಿರೋಧಿಗಳು ಮಾಡೇ ಮಾಡ್ತಾರೆ. ಈಗೂ ಮಾಡ್ತಾನೆ ಇದ್ದಾರೆ. ಈಗ ವೆಸ್ಟ್ ಬೆಂಗಾಲ್ ನೋಡ್ರಿ, IPAC ಮೇಲೆ